ನಮಸ್ತೆ ಎಲ್ರಿಗೂ. ಇವತ್ತಿನ ಲಾಗಲ್ಲಿ ತುಂಬ ವಿಷಯಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಲಾಗಲ್ಲಿ ನಾನು ನಿಮಗೆ ಬರ್ಡೇ ವಿಡಿಯೋಸ್ಗಳನ್ನು ಕೂಡ ಹಾಕಿದ್ದೀನಿ. ಹಾಗೆ ಮಕ್ಕಳು ತುಂಬ ಕೇಳ್ತಾ ಇದ್ರು ಅಂತ ಅಂದ್ಬಿಟ್ಟು ಬ್ರೆಡ್ ಟೋಸ್ಟ್ ಕೂಡ ಮಾಡಿದ್ವಿ. ಸೊ ಯಾವ ರೀತಿ ಆಯಿತು ಹೇಗೋ ಅನ್ನೋದನ್ನು ನೋಡ್ಬೋದು. ಸೊ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಮಗನ ಒಂದು ಡ್ಯಾನ್ಸ್ ನೋಡ್ಕೊಬಿಡಿ, ಆಮೇಲೆ ವಿಡಿಯೋಗಳು ಕಂಟಿನ್ಯೂ ಆಗುತ್ತೆ. ಸೊ ಇದು ಕ್ಲಿಪ್ಗೆಲ್ಲ ಚೆನ್ನಾಗಿದೆ, ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋಗಳನ್ನು ನೋಡಿ. ಬ್ರೆಡ್ ಟೋಸ್ಟ್ ಮಾಡೋದಕ್ಕೆ ನಾನಿಲ್ಲಿ 1 ಪೌಂಡ್ ಬ್ರೆಡನ್ನು ತೊಗೊಂಡಿದ್ದೀವಿ. ಹಾಗೆಯೇ ಈಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ಹಾಕೋತಾ ಇದ್ದೀವಿ. ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇಷ್ಟಪಡ್ತಾರೆ. ಹಾಗೆ ಸ್ಕೂಲ್ಗೆ ನೀವು ಸ್ನ್ಯಾಕ್ಸ್ಗೂ ಕೂಡ ಕೊಟ್ಟು ಕಳಿಸ್ಬೋದು, ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ. ಈಗ ಮನೆಯಲ್ಲೇ ಮಾಡಿರ್ತೀವಿ ಅಲ್ವಾ, ಮತ್ತು ಕ್ಯಾರೆಟ್ ಎಲ್ಲ ಹಾಕಿರ್ತೀವಿ, ಸೊ ಚೆನ್ನಾಗಿ ಕೂಡ ಇರುತ್ತೆ. ಈಗ ಈರುಳ್ಳಿ ಸ್ವಲ್ಪ ಬಾಡಿದ್ಮೇಲೆ ಸ್ವಲ್ಪ ಅರಿಶಿನ ಪುಡಿನ ಹಾಕೊತಾ ಇದ್ದೀವಿ. ಅದು ಸ್ವಲ್ಪ ಬಾಡಿದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳಿ. ನಂತರ ಕಟ್ ಮಾಡ್ಕೊಂಡಿದ್ದಂತಹ ಟೊಮೊಟೊ ಹಾಕೊಳ್ಳಿ. ಟೊಮೊಟೊ ಎಲ್ಲ ನೀಟಾಗಿ ಬೆಂದಾದಮೇಲೆ ಕ್ಯಾಪ್ಸಿಕಮನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನಾವಿಲ್ಲಿ 6 to 7 ಮೆಂಬರ್ಸ್ಗೆ ಮಾಡ್ತಿರೋದ್ರಿಂದ ಮಸಾಲೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಆ್ಯಕ್ಚುಲಿ ಈ ಮಸಾಲೆನ ನೀವು ರೊಟ್ಟಿ ಚಪಾತಿಗೂ ಕೂಡ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಇರುತ್ತೆ. ಬೇಕಿದ್ರೆ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಂತರ ಇದಕ್ಕೆ ತುರ್ಕೊಂಡಿದ್ದಂಥ ಕ್ಯಾರೆಟ್ನ ಹಾಕ್ಕೊಂಡು ಮೇಲೆ ಸಾಂಬಾರು ಸೊಪ್ಪನ್ನ ಹಾಕೋತಾ ಇದ್ದೀವಿ. ಆಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಖಾರ ಪುಡಿ, ಗರಂ ಮಸಾಲ, ಹಾಗೆಯೇ ಚಾಟ್ ಮಸಾಲ ಇದೆ, ಚಾಟ್ ಮಸಾಲ ಹಾಕ್ಕೊಳ್ಳಿ, ಇಲ್ಲ ಅಂದರೂ ಓಕೆ, ನಡೆಯುತ್ತೆ. ಸೊ ಇಷ್ಟಾದಮೇಲೆ ನೀಟಾಗಿ ಬಾಡಿಸ್ಕೋಬೇಕು. ನನ್ನ ಚಾನಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಅಷ್ಟೆಲ್ಲ ಮಸಾಲೆ ಹಾಕ್ಕೊಟ್ಟಾದಮೇಲೆ ಒಂದು ಹಾಫ್ ಲೆಮನನ್ನು ನೀಟಾಗಿ ಹಿಂಡ್ಕೊಂಡು ಒಂದು ಸಲ ತಿರು ಕೊಟ್ಬಿಟ್ಟು ನೀಟಾಗಿ ಬೇಯಿಸ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ನೋಡಿ ಹೇಗಿದೆ ಮಸಾಲೆ ಅಂತ ಅಂದ್ಬಿಟ್ಟು, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇಷ್ಟಾದಮೇಲೆ ಈಗ ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ತುಪ್ಪ ಹಾಕೋತಾ ಇದ್ದೀವಿ ಕವಲಿಗೆ, ಅದ್ರ ಮೇಲೆ ಬ್ರೆಡ್ನ ಹಾಕ್ಕೊಂಡು ಮತ್ತು ಬ್ರೆಡ್ ಮೇಲೆ ತುಪ್ಪ ಹಾಕ್ಕೊಂಡು ಎರಡೂ ಸೈಡು ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಬ್ರೆಡ್ ಟೋಸ್ಟ್ ಅಂತೂ. ಅದರಲ್ಲೂ ನನ್ನ ಮಗ ಬ್ರೆಡ್ ಟೋಸ್ಟ್ ಅಂತ ಹೆಸರು ಕೇಳಿದ್ರೆ ಆಗೋ ತನಕನೂ ಅಡುಗೆ ಮನೆಗೆ ಓಡಿ ಹೋಗೋದು ಬರೋದು ಮಾಡ್ತಾನೆ ಇರ್ತಾನೆ. ಅಮ್ಮ ಟೋಸ್ಟ್ ಆಯಿತಾ, ಅದೇ ಟೋಸ್ಟ್ ಆಯಿತಾ ಅಂತ ಅಂದ್ಬಿಟ್ಟು. ಸೊ ಹೀಗಿತ್ತು. ಹೀಗಾದಮೇಲೆ ಮಸಾಲೆನ ಬ್ರೆಡ್ ಮೇಲೆ ಹಾಕ್ಕೊಂಡು ಅದ್ರ ಮೇಲೆ ಬ್ರೆಡ್ ಹಾಕಿ ಕಟ್ ಮಾಡಿಕೊಂಡ್ರೆ ಬ್ರೆಡ್ ಟೋಸ್ಟ್ ರೆಡಿ ಟು ಈಟ್. ಮನೇಲೂ ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಲ್ರೆಡಿ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್, ಒಂದು ಸಲ ಹೋಗಿ ಚೆಕ್ ಮಾಡಿ, ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಲಾಗ್ಸ್ಗಳಾಗಿರ್ಬೋದು, ಹಾಗೆಯೇ ಹೋಮ್ ಟೂರ್ಸ್ಗಳಾಗಿರ್ಬೋದು, ಇನ್ಫಾರ್ಮೇಷನ್ಸ್ ವೀಡಿಯೋಸ್ಗಳು, ಬೇಬಿ ಫುಡ್ಗಳಾಗಿರ್ಬೋದು, ಸೊ ಅವನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನನ್ನ ಮಗಳಿಗೆ ಮುಡಿ ಕೊಟ್ಟು ಬಂದಾದಮೇಲೆ ಅವಳಿಗೆ ಕಿವಿ ಚುಚ್ಚಿಸ್ಬೇಕು. ಸೊ ಕಿವಿ ಚುಚ್ಚಿಸೋದು ಯಾವಾಗ ಅಂತ ಗೊತ್ತಾಗಿಲ್ಲ, ಬಟ್ ಈ ವೀಕ್ ಹೋಗಿ ಚುಚ್ಚಿಸ್ಕೊಬರ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಸೂಪರ್ ಆಗಿದೆ ಅಂತ ನನ್ನ ಮಗ ತೋರಿಸ್ತಾ ಇದ್ದಾನೆ. ನನಗೆ ಕೇಕ್ ಇಲ್ಲ, ಬಾಯಿಲಿ ಮುಂದೆ ಬಾಯಿಲಿ
ಜಾಣ ಅಲ್ಲ, ಬಾರ ಬಾರ ಬಾರ. ಅದು ಯಾವ ಥರ ಸ್ಟೈಲ್ ನಿಂದು? ಟರ್ನ್ ಆಗು ನೋಡೋಣ, ಟರ್ನ್ ಆಗ. ಅಯ್ಯಪ್ಪ ಅಯ್ಯಪ್ಪ. ಪರಿದು ಬರ್ಡೇ ಇದೆ, ಅಂದರೆ ನನ್ನ ತಮ್ಮನ ಪಪ್ಪದು ಬರ್ಡೇ, ಅದಕ್ಕೋಸ್ಕರ ಈಗ ತಯಾರಿಗಳನ್ನು ಆಗ್ತಾ ಇದೆ. ಅವಳಿಗೆ ಒಂದು ಡ್ರೆಸ್ ಹಾಕಿದ್ದಾಗಿತ್ತು ಅವನಿಗೆ, ಬಟ್ ಅದನ್ನೆಲ್ಲ ನೋಡಿ ಈ ಥರ ಮೊಸರನ್ನ ಎಲ್ಲ ಮಾಡಿಕೊಂಡು ಚೆಲ್ಕೊಂಡು ತಿಂದು, ಸೊ ಅದನ್ನು ಈಗ ಚೇಂಜ್ ಮಾಡಿದ್ವಿ. ಇಲ್ಲಿ ಚಿಕನ್ನ ಕಟ್ ಮಾಡ್ತಾ ಇದ್ದಾನೆ ನನ್ನ ತಮ್ಮ. ಬರ್ಡೇ ಸ್ಪೆಷಲ್ ಅಂತ ಅಂದ್ಬಿಟ್ಟು ಬಿರಿಯಾನಿ, ಚಿಕನ್ ಫ್ರೈ ಹಾಗೆ ಚಿಕನ್ ಸಾಂಬಾರು. ರೆಸಿಪಿಗಳು ಬೇಕಿದೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ದಮ್ ಬಿರಿಯಾನಿ ಮತ್ತು ಚಿಕನ್ ಫ್ರೈದು ಇಂಟ್ರೆಸ್ಟ್ ಇದ್ದವರು ಒಂದ್ಸಲ ಹೋಗಿ ಚೆಕ್ ಮಾಡಿ, ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಪ್ರತಿ ವಿಡಿಯೋದಲ್ಲೂ ಅದು ಮಾಡೋದೆಲ್ಲ ತೋರಿಸೋದಕ್ಕೆ ನನಗೂ ಕೂಡ ಇಷ್ಟ ಆಗೋದಿಲ್ಲ. ಸೊ ಆಲ್ರೆಡಿ ನಾನು ಅದಕ್ಕೆ ಅಂತಲೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ, ಹಾಗಾಗಿ ನೀವು ಡಿಸ್ಕ್ರಿಪ್ಷನ್ ಅದ್ರ ಲಿಂಕ್ ಹಾಕಿರ್ತೀನಿ, ಒಂದ್ಸಲ ಹೋಗಿ ನೋಡ್ಬೋದು. ಈಗ ಬರ್ತ್ಡೇ ಬಾಯ್ದು ಬೆಳಗ್ಗೆ ಹಾಕಿ ಡ್ರೆಸ್ ಚೇಂಜ್ ಮಾಡಿ, ಸೊ ಈ ಡ್ರೆಸ್ನ ಹಾಕಿದ್ದಾಯಿತು. ಸೊ ಇದರಲ್ಲಿ ಸ್ವಲ್ಪ ಫೋಟೋಸ್ಗಳನ್ನೆಲ್ಲ ತೊಗೊಂಡು, ಫೋಟೋಸ್ಗಳಲ್ಲಿ ತಗೊಳ್ಳೋತ್ತಿಗೆ ಸಾಕಾಗೋಯ್ತು. ತಿರ್ಗೋ ಈಗ ತಿರ್ಗೋ ನಿಂತ್ಕೊಳ್ಳೋ, ಜೋಬೊಳಗೆ ಕೈ ಹಾಕೊಳ್ಳೋ ಅಂತ ಎಲ್ಲ ಹೇಳಿ ಈಗ ಫೋಟೋಸ್ ಎಲ್ಲ ತೆಗೆದ್ಮೇಲೆ ಮನೆ ಕಡೆಗೆ ಬಂದ್ವಿ. ಹಾಗೆ ಕೇಕ್ ಕೂಡ ಇಲ್ಲಿ ರೆಡ್ ವೆಲ್ವೆಟ್ ಕೇಕ್ನ ತರಿಸಿದ್ವಿ. ಸೊ ಅದಕ್ಕೆ ಇಲ್ಲಿ ಹೆಸರು ಬರಿತಾ ಇದ್ದಾರೆ. ಸೊ ಯಾರ್ಯಾರೆಲ್ಲ ಬಂದಿದ್ದು, ಬರ್ಡೇ ಹೇಗೆಲ್ಲ ಆಯಿತು ಅಂತಲೂ ನೀವು ನೋಡ್ಬೋದು. ಪರಿಚಿತ್ ಎಸ್ ಗೌಡ ಅಂತ ಬರೆಸ್ತಾ ಇದ್ದಾರೆ ಇಲ್ಲಿ ಕೇಕ್ಗೆ ಹೆಸರು. ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದ್ದು, ತುಂಬ ಗ್ರ್ಯಾಂಡಾಗಿ ಅಂತ ಏನು ಮಾಡಿರಲಿಲ್ಲ. ಸೊ ಇದು ಆಲ್ರೆಡಿ ಇತ್ತು, ಇದು ಹ್ಯಾಪಿ ಬರ್ಡೇ ಅನ್ನೋದು, ಹಾಗಾಗಿ ಅದನ್ನೇನೆ ಸ್ಟಿಕ್ ಮಾಡ್ತಾ ಇದ್ದೀವಿ. ಸಿಂಪಲ್ ಆಗೇನೆ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಅಂದರೆ ಸೆಕೆಂಡ್ ಇಯರ್ದು ಇದು ಪರಿದು ಬರ್ಡೇ. ಸೊ ಹೇಗೆ ಅನಿಸ್ತಾ ಇದೆ ಇದು ಆ್ಯಕ್ಚುಲಿ ನಾನೇ ಮಾಡಿದ್ದು ಕೈಯಲ್ಲಿ. ಎದುವುದು ಫಸ್ಟ್ ಬರ್ಡೇನಲ್ಲಿ ಕೋವಿಡ್ ಇತ್ತು, ಹಾಗಾಗಿ ಮನೆಯಲ್ಲೇನೆ ಈ ರೀತಿ ಫ್ಲವರ್ಸ್, ಸ್ಟಾರ್, ಹ್ಯಾಪಿ ಬರ್ಡೇ ಅಂತ ಎಲ್ಲ ಮಾಡಿ ಡೆಕೋರೇಷನ್ ಎಲ್ಲ ಮಾಡಿದ್ದೆ ನಾನೇ. ಸೊ ನನಗೆಲ್ಲ ಸ್ವಲ್ಪ ಇಂಥದ್ರಲ್ಲೆಲ್ಲ ಇಂಟ್ರೆಸ್ಟ್ ಇರೋದ್ರಿಂದ ನನಗೂ ಕೂಡ ಖುಷಿ ಆಗುತ್ತೆ ಈ ರೀತಿ ಮಾಡೋದಕ್ಕೆ. ಹಾಗಾಗಿ ಅದನ್ನೇ ಇಲ್ಲಿ ಸ್ಟಿಕ್ ಮಾಡಿದ್ದಾಯಿತು. ನೋಡಿ ಇಲ್ಲಿ ಕಿತಾಪತಿ ಮಾಡ್ತಾ ಇದ್ದಾರೆ ನನ್ನ ಅಳಿಮಯ್ಯ ನನ್ನ ಮಗಳ ಜೊತೆ. ಗೊತ್ತಾಗೋದಿಲ್ಲ ಅಲ್ವಾ, ಸೊ ಹಾಗಾಗಿ ನಾವು ಅವಳನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಅವಳ ಜೊತೆ ಒಬ್ಳು ಇರಲೇಬೇಕು. ಅದರಲ್ಲೂ ನಾನಂತೂ ಇರಲೇಬೇಕು, ಅಷ್ಟು ಇವಾಗ ಗೊತ್ತು ಮಾಡ್ಕೊತಾಳೆ. ಹಾಗಾಗಿ ಯಾರ ಜೊತೆನೂ ಹೋಗೋದೇ ಇಲ್ಲ. ನೋಡಿ ಈಗ ಕೇಕ್ ಕೂಡ ನೇಮ್ ಕೂಡ ಬರೆದೆಲ್ಲ ರೆಡಿಯಾಗಿದೆ. ಕೇಕ್ ಕಟ್ ಮಾಡೋ ಸಮಯ. ಹಾಗೆಯೇ ರಂಜು ಇನ್ನೊಂದು ಕೇಕ್ ತೊಗೊಬಂದಿದ್ದ, ಅಂದರೆ ಪರಿನ ಮಾವ, ರಮ್ಯನ ತಮ್ಮ. ಸೊ ಅದು ಕೂಡ ಹೀಗಿದೆ. ಬನ್ನಿ ಈಗ ಸೆಲೆಬ್ರೇಷನ್ ಎಲ್ಲ ಹೇಗಾಯಿತು ಏನು ಅಂತ ನೋಡಿಕೊಂಡು ಬರೋಣ. ಈ ವಿಡಿಯೋ ನಿಮಗೆಲ್ಲ ಬೋರ್ ಆಗ್ತಾ ಇಲ್ಲ ಅಂತ ಅಂದ್ಕೊತೀನಿ. ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಓಕೆನಾ? ಹಾಗೆ ಮತ್ತೆ ಡ್ರೆಸ್ ಚೇಂಜ್ ಮಾಡಿದ್ದಾಯಿತು. ಇದು 3ನೇ ಡ್ರೆಸ್ ಒಂದು. ಮಕ್ಕಳೇ ಹಾಗೆ ಎಲ್ಲ ಸ್ವಲ್ಪ ಆ ಕಡೆ ಚೊಲ್ಕೊಳ್ಳೋದು ಎಲ್ಲ ಮಾಡ್ತಾ ಇರ್ತಾರೆ, ಹಾಗಾಗಿ ಮತ್ತೆ ಈಗ ಡ್ರೆಸ್ ಚೇಂಜ್ ಮಾಡಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಈ ಸ್ಪಾರ್ಕಲ್ಸ್ದೆಲ್ಲ ಆ್ಯಕ್ಚುಲಿ ಭಯನೇ ಆಗುತ್ತೆ. ಕೆಲವು ವಿಡಿಯೋಸ್ಗಳೆಲ್ಲ ನೋಡಿರ್ತೀವಲ್ಲ, ಅದು ಬ್ಲಾಸ್ಟ್ ಆಗೋದು ಎಲ್ಲ. ಸೊ ಹಾಗಾಗಿ ಸ್ವಲ್ಪ ದೂರದಿಂದನೇ ಅದು ಸ್ಪಾರ್ಕ್ಲಿಂಗ್ ಮಾಡಿದ್ದಾಯಿತು. ಹ್ಯಾಪಿ ಬರ್ಡೇ ಬಾಯಿ. ಕೇಕ್ ಕಟ್ ಮಾಡ್ತಿದ್ದಾನೆ, ಈಗ ಕಟ್ ಮಾಡ್ತಿದ್ದಾನೆ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನೀವೆಲ್ಲರಿಗೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.